ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇವತ್ತು ಸಂಜೆ ಬಿಡುಗಡೆಯಾದಂತಹ ಹೆಲ್ತ್ ಬುಲೆಟಿನ್ ನಲ್ಲಿ 1246ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1246ಕ್ಕೆ ಏರಿಕೆಯಾಗಿದೆ. ಬೆಳಗ್ಗೆ ಎಷ್ಟೊತ್ತಿಗೆ ನೋಡ್ತಾ ಇದ್ವಿ ಸೋಂಕಿತರ ಸಂಖ್ಯೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗಿತ್ತು. ಒಂದೇ ದಿನದಲ್ಲಿ ದಾಖಲೆಯ ಪ್ರಮಾಣದಷ್ಟು ಸೋಂಕಿತರ ಸಂಖ್ಯೆ ಕಂಡು ಬಂದಿತ್ತು. ಇದೀಗ 1246ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ 99 ಹೊಸ ಕೇಸ್ಗಳು. ಇವತ್ತು ಒಂದು ದಿನಕ್ಕೆ 99 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಇವತ್ತು ಒಂದೇ ದಿನ 99 ಜನರಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ಪತ್ತೆಯಾಗಿದೆ. ಒಂದು ಕಡೆ ಲಾಕ್ಡೌನ್ ನ ರಿಲೀಫ್, ಮತ್ತೊಂದು ಕಡೆ ಹೆಚ್ಚಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆ. ಇವತ್ತು 1246ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಇರುವಂತಹವರ ಸಂಖ್ಯೆ 1246. ಇವತ್ತು ಒಂದೇ ದಿನ 99 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 18 ಜನರಿಗೆ ಕೊರೋನಾ ಇರೋದು ದೃಢಪಟ್ಟಿತ್ತು. ಸಂಜೆ ಇಷ್ಟೊತ್ತಿಗೆ ಇನ್ನೆಷ್ಟು ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಅನ್ನೋದು ಗೊತ್ತಾಗಬೇಕಿದೆ. ಒಟ್ಟು ಇವತ್ತು ಒಂದೇ ದಿನಕ್ಕೆ 99 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಬೆಳಗಿನ ಜಾವ 84 ಜನರಿಗಿತ್ತು. 15 ಕೇಸ್ಗಳು ಪತ್ತೆಯಾಗಿದೆ. ಬೆಳಗ್ಗೆ 84 ಜನರಿಗೆ ಸೋಂಕಿರೋದು ದೃಢಪಟ್ಟಿತ್ತು. ಸಂಜೆ ಇಷ್ಟೊತ್ತಿಗೆ ಅದಕ್ಕೆ ಮತ್ತೆ 15 ಜನ ಆಡಪ್ ಆಗಿದ್ದಾರೆ. ಅಲ್ಲಿಗೆ 99 ಜನರಿಗೆ ಇವತ್ತು ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಆ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1246ಕ್ಕೆ ಬಂದು ತಲುಪಿದೆ. 1246 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ದಾಖಲೆಯ ಪ್ರಮಾಣದಲ್ಲಿ ಸೋಂಕಿತರು ದೃಢಪಟ್ಟಿರೋದು. ಕಳೆದ ಕೆಲ ದಿನಗಳಿಂದಲೂ ಕೂಡ 45, 50, 60ರಷ್ಟು ಸೋಂಕಿತರ ಸಂಖ್ಯೆ ಬರ್ತಾ ಇತ್ತು. ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಕಾಣ್ತಾ ಇತ್ತು. ಇವತ್ತು ಒಂದೇ ದಿನ 99 ಹೊಸ ಕೇಸ್ಗಳು. ಬೆಳಗಿನ ಜಾವ ಬಂದಂತ ಹೆಲ್ತ್ ಬುಲೆಟಿನ್ ನಲ್ಲಿ 84 ಪ್ರಕರಣಗಳು ಪತ್ತೆಯಾಗಿತ್ತು. ಇದೀಗ 15 ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು 99 ಸೋಂಕಿತರಿಗೆ 99 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಆ ಮೂಲಕ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 1246ಕ್ಕೆ ಏರಿಕೆಯಾಗಿದೆ. ಕಲಬುರಗಿಯಲ್ಲಿ 5 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಸಂಜೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಸದ್ಯಕ್ಕೆ ಪಾಸಿಟಿವ್ ಕೇಸ್ಗಳು ಯಾವ್ಯಾವ ಜಿಲ್ಲೆಯದ್ದು ನೋಡ್ತಾ ಹೋದ್ರೆ ಕಲಬುರಗಿಯಲ್ಲಿ 5 ಕೊರೋನಾ ಕೇಸ್ಗಳು ಇರೋದು ದೃಢಪಟ್ಟಿದೆ. ಜೊತೆಗೆ ಬೆಂಗಳೂರು ಇವತ್ತು ಒಂದೇ ದಿನ 99 ಕೇಸ್ಗಳು ಪತ್ತೆಯಾಗಿದ್ದು 15 ಕೇಸ್ಗಳು ಹೊಸದಾಗಿ ಪತ್ತೆಯಾಗಿದೆ. ಬೆಳಗಿನ ಜಾವ 84, ಸಂಜೆ ಎಷ್ಟೊತ್ತಿಗೆ 15 ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 6 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಳಗ್ಗೆ ಅಷ್ಟೇ 18 ಜನರಿಗೆ ಕೊರೋನಾ ಸೋಂಕಿರೋದು ಪತ್ತೆಯಾಗಿತ್ತು. ಇದೀಗ ಮತ್ತೆ 6 ಜನರಿಗೆ ಕೊರೋನಾ ಸೋಂಕಿರೋದು ಪತ್ತೆಯಾಗ್ತಾ ಇದೆ. ಕಲಬುರಗಿಯಲ್ಲಿ 5, ಬೆಂಗಳೂರಿನಲ್ಲಿ 6. ಆ ಮೂಲಕ ಸೋಂಕಿತರ ಸಂಖ್ಯೆ 1246ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ 2, ಉತ್ತರ ಕನ್ನಡ ಹಾಗೇನೆ ಉಡುಪಿಯಲ್ಲಿ ತಲಾ ಒಬ್ಬರು ಸೋಂಕಿತರು ಪತ್ತೆಯಾಗಿದ್ದಾರೆ. ಸಂಜೆ ಇಷ್ಟೊತ್ತಿಗೆ ರಾಜ್ಯದಲ್ಲಿ 99 ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ ಕೊರೋನಾ ಸೋಂಕಿಗೆ. ಸದ್ಯಕ್ಕೆ 1246 ಜನರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಬೆಳಗ್ಗೆ 84, ಸಂಜೆ ಇಷ್ಟೊತ್ತಿಗೆ 15, ಒಟ್ಟು 99 ಜನರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇತ್ತ ಬೆಂಗಳೂರಿನಲ್ಲಿಯೇ ಬೆಳಗ್ಗೆ ಮತ್ತು ಸಂಜೆ 2 ಹೆಲ್ತ್ ಬುಲೆಟಿನ್ ಅನ್ನು ಸೇರಿಸಿಕೊಂಡ್ರೆ 24 ಜನರಿಗೆ ಕೊರೋನಾ ಸೋಂಕಿರೋದು ಸದ್ಯಕ್ಕೆ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ 5 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಉತ್ತರ ಕನ್ನಡ ಹಾಗೇನೆ ಉಡುಪಿಯಲ್ಲಿ ತಲಾ 1, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಪ್ರಕರಣಗಳು ಪತ್ತೆಯಾಗಿದೆ. ಆ ಮೂಲಕ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 1246ಕ್ಕೆ ಏರಿಕೆಯಾಗಿದೆ. ಪ್ರತಿನಿತ್ಯ 45, 50, 60ರಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಆದ್ರೀಗ ಇವತ್ತು ಒಂದೇ ದಿನ 99 ಕೇಸ್ಗಳು ಪತ್ತೆಯಾಗಿರೋದು ಎಲ್ಲ ಒಂದು ಕಡೆಗೆ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ಸಾಕಷ್ಟು ಆತಂಕವನ್ನ ಹುಟ್ಟಿಸ್ತಾ ಇದೆ. ಎಲ್ಲ ಒಂದು ಕಡೆಗೆ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾವೆ. ಬೆಳಗ್ಗೆ 84 ಪ್ರಕರಣಗಳು ಪತ್ತೆಯಾಗಿತ್ತು. ಸಂಜೆ ಎಷ್ಟೊತ್ತಿಗೆ 15, ಒಟ್ಟು 99 ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ 99 ಜನರಿಗೆ ಪಾಸಿಟಿವ್ ಇದೆ. ಆ ಮೂಲಕ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 1246ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 99 ಪಾಸಿಟಿವ್ ಕೇಸ್ಗಳು ಬಂದಿದೆ. ಇದು ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಒಂದು ದಿನದಲ್ಲಿ ದೃಢಪಟ್ಟಿರುವಂತಹ ಸಂಖ್ಯೆಯಲ್ಲಿ ಅತ್ಯಧಿಕ ಸಂಖ್ಯೆಯ ಪಾಸಿಟಿವ್ ಕೇಸ್ಗಳು ಇವತ್ತು
99 ಜನರಿಗೆ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಕಲಬುರಗಿ 5 ಪಾಸಿಟಿವ್ ಕೇಸ್ಗಳು ಮುಂಬೈನಿಂದ ಬಂದಂತವರು. ಬೆಂಗಳೂರಿನ 6 ಜನ ಸೋಂಕಿತರು ಶಿವಾಜಿನಗರದವರು. ಶಿವಾಜಿನಗರದ ಒಬ್ಬ ವ್ಯಕ್ತಿಯಿಂದ 44 ಜನರಿಗೆ ಕೊರೋನಾ ಸೋಂಕು ತಗುಲಿತ್ತು. ಆ ವ್ಯಕ್ತಿಯಿಂದಲೇ ಇನ್ನೊಂದಷ್ಟು 6 ಜನರಿಗೆ ಬಂದಿರುವಂತಹ ಶಂಕೆ ಇದೆ. ಕಲಬುರಗಿಯಲ್ಲಿ 5, ಬೆಂಗಳೂರಿನ 6 ಸೋಂಕಿತರು ಶಿವಾಜಿನಗರದವರು ಅಂತೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ 8 ವರ್ಷದ ಹಾಗೇನೆ 11 ವರ್ಷದ ಬಾಲಕನಿಗೆ ಸೋಂಕು ತಗುಲಿದೆ. ಬೆಂಗಳೂರಿನಲ್ಲಿ ಒಟ್ಟು 6 ಜನರಿಗೆ ಕೊರೋನಾದ ಸೋಂಕು ತಗುಲಿತ್ತು. ಸಂಜೆ ಅಷ್ಟೊತ್ತಿಗೆ ದೃಢಪಟ್ಟಿತ್ತು. ಅದರಲ್ಲಿ 8 ವರ್ಷದ ಬಾಲಕನಿಗೂ ಕೂಡ 11 ವರ್ಷದ ಬಾಲಕನಿಗೆ ಅಲ್ಲಿ ಸೋಂಕಿದೆ. ಬೆಂಗಳೂರಿನ ಕಂಟೈನ್ಮೆಂಟ್ ವಲಯದ ಬಾಲಕರಿಗೆ, ಪುಟಾಣಿಗಳಿಗೆ ಮಹಾಮಾರಿ ಬೆಂಬಿಡದೆ ಕಾಡ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಪುಟಾಣಿಗಳಿಗೆ ಒಕ್ಕರಿಸಿದೆ ಮಹಾಮಾರಿ ಕೊರೋನಾ. ಕರ್ನಾಟಕಕ್ಕೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸ್ತಾ ಇದೆ ಮಹಾರಾಷ್ಟ್ರ. ಇದೇ ಕಾರಣಕ್ಕಾಗಿ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬಾರದು. ಜೊತೆಗೆ ಕರ್ನಾಟಕದಿಂದ ಬೇರೆ ರಾಜ್ಯಗಳಿಗೆ ಬಸ್ಗಳು ಹೋಗಬಾರದು ಅನ್ನುವಂತ ಒತ್ತಾಯವನ್ನ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಮಹಾರಾಷ್ಟ್ರದಿಂದ ಬಂದಿದ್ದಂಥವರಂತಲ್ಲೇ ಯಾರು ಮಹಾರಾಷ್ಟ್ರದಿಂದ ಬಂದಿದ್ರಲ್ಲ ಅಂಥವರಲ್ಲೇ ಅತಿ ಹೆಚ್ಚು ಕೊರೋನಾ ಸೋಂಕಿರೋದು ಪತ್ತೆಯಾಗ್ತಾ ಇದೆ. ಬೆಂಗಳೂರಿನ ಕಂಟೈನ್ಮೆಂಟ್ ವಲಯದ ಮಕ್ಕಳಿಗೂ ಕೂಡ ಕೊರೋನಾ ಸೋಂಕು ಹರಡಿರೋದು ಎಲ್ಲೋ ಒಂದು ಕಡೆಗೆ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಅದರ ಜೊತೆಗೆ ಕಲಬುರಗಿಯಲ್ಲೂ ಕೂಡ ಪುಟಾಣಿಗಳಿಗೆ ಕೊರೋನಾ ಸೋಂಕು ತಗುಲಿರೋದು ಆತಂಕ ಹುಟ್ಟಿಸೋದ್ರ ಜೊತೆಗೆ ಭಯ ಕೂಡ ಹುಟ್ಟಿಸ್ತಾ ಇದೆ. ಈ ಕಾರಣಕ್ಕಾಗಿಯೇ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಬಹುತೇಕ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತಿರುವ ಜಿಲ್ಲೆಗಳಾದಂಥ ಕಲಬುರಗಿ, ಯಾದಗಿರಿ, ಬೀದರ್, ಈ ಭಾಗದ ವಿಜಯಪುರ, ಈ ಭಾಗದಲ್ಲಿ ಮುಂಬೈಯಿಂದ, ಪುಣೆಯಿಂದ, ಬೇರೆ ಬೇರೆ ಜಾಗಗಳಿಂದ ವಲಸೆ ಬಂದಿದ್ದಂತ ಕಾರ್ಮಿಕರಿದಾರಲ್ಲ ಅವರಲ್ಲೂ ಕೂಡ ಸಂಖ್ಯೆ ಜಾಸ್ತಿ ಇದೆ. ಆ ಭಾಗದಿಂದ ಕರ್ನಾಟಕಕ್ಕೆ ಬಂದಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಹೀಗೆ ಕರ್ನಾಟಕಕ್ಕೆ ಬಂದಂತವರಲ್ಲಿ ಬಹುತೇಕರಿಗೆ ಕೊರೋನಾ ಸೋಂಕಿರೋದು ದೃಢಪಡ್ತಾ ಇದೆ. ಆ ಮೂಲಕ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಕಂಟಕವಾಗಿ ಕಾಡ್ತಾ ಇದೆ. ಒಟ್ಟು ಸೋಂಕಿತರ ಸಂಖ್ಯೆ 1246. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 8 ವರ್ಷದ ಬಾಲಕನಿಗೆ, 11 ವರ್ಷದ ಬಾಲಕನಿಗೂ ಕೂಡ ಸೋಂಕು ತಗುಲಿರೋದು ಸಾಕಷ್ಟು ಆತಂಕ ಹುಟ್ಟಿಸ್ತಾ ಇದೆ. ಕರ್ನಾಟಕಕ್ಕೆ ಮಹಾರಾಷ್ಟ್ರ ದೊಡ್ಡ ಕಂಟಕವಾಗಿ ಕಾಡ್ತಾ ಇದೆ. ಬೆಂಗಳೂರಿನ ಕಂಟೈನ್ಮೆಂಟ್ ವಲಯದಲ್ಲಿ ಬಾಲಕರಿಗೆ ಕೊರೋನಾ ಮಹಾಮಾರಿ ಒಕ್ಕರಿಸಿದ್ರೆ, ಅತ್ತ ಕಲಬುರಗಿಯಲ್ಲೂ ಕೂಡ ಬಾಲಕರಿಗೆ ಕೊರೋನಾ ಮಹಾಮಾರಿ ಒಕ್ಕರಿಸಿದೆ. ಒಂದೇ ದಿನ ಸೋಂಕಿತರ ಸಂಖ್ಯೆ 99ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ಆಗಮಿಸಿದವರಿಗೆ ಕೊರೋನಾ ಪಾಸಿಟಿವ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 8 ವರ್ಷದ ಬಾಲಕ ಹಾಗೇನೆ 11 ವರ್ಷದ ಬಾಲಕನಿಗೆ ಸೋಂಕು ತಗುಲಿರೋದು ಸದ್ಯಕ್ಕೆ ದೃಢಪಟ್ಟಿದೆ. ಕರ್ನಾಟಕಕ್ಕೆ ಮಹಾರಾಷ್ಟ್ರ ಕಂಟಕವಾಗಿ ಕಾಡ್ತಾ ಇದೆ. ಆ ಭಾಗದಿಂದ ಬಂದಂತಹ ವಲಸೆ ಕಾರ್ಮಿಕರು, ಆ ಭಾಗದಿಂದ ಬಂದಂತಹ ಜನ, ಇವರೆಲ್ಲರಿಗೂ ಕೂಡ ಪಾಸಿಟಿವ್ ಇರೋದು ಬಹುತೇಕ ಪತ್ತೆ ಆಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. 99 ಕೇಸ್ಗಳು ಒಂದೇ ದಿನ 99 ಕೇಸ್ಗಳು ಪತ್ತೆಯಾದ್ರೆ ನಿಜವಾಗ್ಲೂ ಕೂಡ ಆತಂಕ ಹುಟ್ಟಿಸುವಂತ ಅಂಕಿಅಂಶಗಳಿವು. 1246ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದ್ರೆ ಒಂದೇ ದಿನ 99 ಜನರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಬಹುತೇಕ ಬೆಂಗಳೂರು ಹಾಗೇನೆ ಕಲಬುರಗಿ ಭಾಗದಲ್ಲಿ ಕಂಟೈನ್ಮೆಂಟ್ ಏರಿಯಾಗಳಲ್ಲಿದ್ದಂತಹ 8 ವರ್ಷ ಹಾಗೇನೆ 11 ವರ್ಷದ ಬಾಲಕನಿಗೆ, ಬೆಂಗಳೂರಿನಲ್ಲಿರುವಂತಹ ಶಿವಾಜಿನಗರ ಕಂಟೈನ್ಮೆಂಟ್ ಏರಿಯಾ ಅದು, ಅಲ್ಲಿರುವಂತಹ 8 ವರ್ಷ ಹಾಗೇನೆ 11 ವರ್ಷದ ಬಾಲಕನಿಗೆ ಸೋಂಕಿರೋದು ದೃಢಪಟ್ಟಿದೆ. ಕಲಬುರಗಿಯಲ್ಲೂ ಕೂಡ ಪುಟಾಣಿ ಮಕ್ಕಳಿಗೆ ಮಹಾಮಾರಿ ಕೊರೋನಾ ಒಕ್ಕರಿಸಿರೋದು ಕೂಡ ದೃಢಪಡ್ತಾ ಇದೆ. ಅದರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ 2, ಉತ್ತರ ಕನ್ನಡದಲ್ಲಿ ಹಾಗೆಯೇ ಉಡುಪಿಯಲ್ಲಿ ತಲಾ 1 ಪ್ರಕರಣಗಳು ಪತ್ತೆಯಾಗಿದೆ. ಸಂಜೆ ಹೆಲ್ತ್ ಬುಲೆಟಿನ್ ನಲ್ಲಿ, ಬೆಳಗ್ಗೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಬೆಂಗಳೂರಿನಲ್ಲಿ 18 ಪ್ರಕರಣಗಳು ಪತ್ತೆಯಾಗಿತ್ತು. 16 ಜನ ಶಿವಾಜಿನಗರದ ಏನು ಆತ ಹೌಸ್ ಕೀಪರ್ ಇದ್ದ, ಆತನಿಂದ 16 ಜನಕ್ಕೆ ಸೋಂಕು ತಗುಲಿತ್ತು. ಇನ್ನಿಬ್ಬರು ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು, ದಾಬಸ್ಪೇಟೆಯ ದಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗೂ ಕೂಡ ಕೊರೋನಾ ಸೋಂಕು ಇರೋದು ದೃಢಪಟ್ಟಿತ್ತು. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.